ಗುಡ್ ಈವ್ನಿಂಗ್ ಎವ್ರಿ. ಗುಡ್ ಈವ್ನಿಂಗ್ ಮ್ಯಾಮ್. ಸೊ ಮೆಟೀರಿಯಲ್ ಯಾರು ತಂದಿದ್ದೀರಾ ದಟ್ ಈಸ್ ಫೈನ್. ಯಾರು ಮೆಟೀರಿಯಲ್ ತಂದಿಲ್ಲ ಆ ಆಕ್ಟಿವಿಟಿನ ಕೇಳಿಸ್ಕೊಳ್ಳಿ, ನೋಡಿ, ಆಮೇಲೆ ಇವತ್ತು ಮಲಗೋದಕ್ಕಿಂತ ಮುಂಚೆ ನೀವು ಮಾಡ್ಬೋದು. ಸೊ ಫುಲ್ ಮೂನ್, ನ್ಯೂ ಮೂನ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ನಾನು ಎಲ್ಲ ಸತಿನೂ ನಾನು ನಿಮ್ಗೆ ಹೇಳ್ತಾನೇ ಬಂದಿದ್ದೀನಿ. ಬಟ್ ಸ್ಟಿಲ್ ಹೊಸೊಬ್ರು ಜಾಯಿನ್ ಆಗಿರ್ತಾರೆ, ಹೊಸೊಬ್ರಿಗೆ ಅರ್ಥ ಆಗಬೇಕು ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ನಮ್ಮ ಭೂಮಿ 70% ನೀರಿಂದ ಕೂಡಿದೆ, ನಮ್ಮ ಬಾಡಿನೂ 70% ನೀರಿಂದ ಕೂಡಿದೆ. ಸೊ ಚಂದ್ರನ ಬದಲಾವಣೆಯಾದಾಗ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದಾಗ ಸಮುದ್ರ ಮಟ್ಟದಲ್ಲಿ ಬದಲಾವಣೆಗಳಾಗತ್ತೆ, ನೀರಿನ ಮಟ್ಟದಲ್ಲಿ ಬದಲಾವಣೆಗಳಾಗತ್ತೆ, ಪ್ರಾಣಿ ಪಕ್ಷಿಗಳಲ್ಲೂ ಬದಲಾವಣೆ ಆಗತ್ತೆ. ಚಂದ್ರ ಇಸ್ ಆಲ್ ಅಬೌಟ್ ಎಮೋಷನ್ಸ್. ಅದಕ್ಕೆ ನೀವು ಕೇಳಿರಬಹುದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಟ ಮಂತ್ರ ಮಾಡ್ಬಿಡ್ತಾರೆ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹಂಗಾಗತ್ತೆ ಹಿಂಗಾಗತ್ತೆ, ಇದೆಲ್ಲ ನೀವು ಕೇಳಿರಬಹುದು. ಈ ಎನರ್ಜೀಸ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಹೈ ಇರುತ್ತೆ. ನೀವು ಏನನ್ನೇ ಮಾಡಿದ್ರು ನೋಡಿ, ಅವರೆಲ್ಲ ಮಾಡೋದು ಸಕ್ಸಸ್ ಆಗುತ್ತೆ ಅನ್ನೋಂಥದ್ದಾದ್ರೆ ನೀವು ಮಾಡೋದು ಸಕ್ಸಸ್ ಆಗತ್ತೆ. ಹೌದು, ಎಮೋಷನಲಿ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಬೇಕು. ನಾನು ಇದನ್ನು ತುಂಬ ಸತಿ ಹೇಳ್ತೀನಿ, ಮ್ಯಾನಿಫೆಸ್ಟೇಷನಲ್ಲೂ ಹೇಳ್ತೀನಿ, ಬೇರೆ ಕ್ಲಾಸಸಲ್ಲೂ ಹೇಳ್ತೀನಿ. ನಿಮ್ಮ ಫ್ರೀಕ್ವೆನ್ಸಿನ ಯೂನಿವರ್ಸ್ ಜೊತೆಗೆ ಮ್ಯಾಚ್ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ವಿಶ್ ಬಹಳ ಬೇಗ ಫುಲ್ಫಿಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಈ ಹುಣ್ಣಿಮೆಗಳು ಮತ್ತು ಅಮಾವಾಸ್ಯೆಗಳು ನಕ್ಷತ್ರ, ಗ್ರಹ ಮತ್ತು ರಾಶಿಗಳ ಮೇಲೆ ಪರಿಣಾಮ ಬೀರಿರುತ್ತೆ. ಒಂದೊಂದು ಮಂತು ಒಂದೊಂದು ರಾಶಿಗೆ ಅದು ಬಂದಿರುತ್ತೆ. ಸೊ ಈ ಸತಿ ಸ್ಕಾರ್ಪಿಯೋ ರಾಶಿಗೆ ಬಂದಿರುವಂಥದ್ದು, ವೃಶ್ಚಿಕ ರಾಶಿಯಲ್ಲಿ ಇದೆ ಈ ಸತಿ, ಇವತ್ತು. ಸೊ ವೃಶ್ಚಿಕ ರಾಶಿ ಯಾವುದಕ್ಕೆ ಸಂಬಂಧಿಸಿರುವಂಥದ್ದು? ವೃಶ್ಚಿಕ ರಾಶಿ ನೀರು ಕಂಪ್ಲೀಟ್ಲಿ. ಹಾಗೇನೆ ಮೇಷರಾಶಿ ಅಂತ ನೀವು ತಗೊಂಡ್ರೆ ಭೂಮಿಗೆ ಸಂಬಂಧಿಸಿರುವಂಥದ್ದು. ಮಿಥುನ ರಾಶಿ ತಗೊಂಡ್ರೆ ವಾಯು, ಏರ್. ಆ ರೀತಿ ಜಲ ಈ ಸತಿ ನಮಗೆ ಬಂದಿರೋದು ವಾಟರ್. ಅಂದರೆ ಸ್ಕಾರ್ಪಿಯೋ ಗುಣಗಳೇ ಸ್ವಲ್ಪ ಭೂಮಿಗೆ ಇನ್ಫ್ಲುಯೆನ್ಸ್ ಆಗತ್ತೆ 90%. ಸೊ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯ ಗುಣಲಕ್ಷಣಗಳು ಅಂತ ನೀವು ತಗೊಳ್ಳೋದಾದ್ರೆ ಫಾಸ್ಟ್ ಆಗಿ ಕೆಲಸಗಳಾಗಬೇಕು ಅನ್ನುವಂಥದ್ದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಅವ್ರುಗಳು ಓವರ್ ಥಿಂಕ್ ಮಾಡುವಂಥದ್ದು, ಆಮೇಲೆ ಸ್ವಲ್ಪ ಸೈಲೆಂಟ್ ಆಗುವಂಥದ್ದು, ಏನಂದ್ರೆ ಮೆಚೋರಿಟಿ ಬರೋದು ಅಂತೀವಲ್ಲ ಆ ರೀತಿ ನಿಮ್ಗೆ ಅನಿಸ್ತಾ ಇರತ್ತೆ. ಆಮೇಲೆ ನೋಡಿದ್ದನ್ನೆಲ್ಲ ಕಲಿಬೇಕು ಅನ್ನೋಂಥ ಆಸಕ್ತಿ, ಆಮೇಲೆ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳುವಂಥದ್ದು. ಹಾಗೇನೆ ನೀವು ಅನ್ಕೋಬಹುದು ಇವಾಗ ಮನುಷ್ಯನ ಜೀವನದಲ್ಲಿ ಖುಷಿ ಮತ್ತೆ ಸಂತೋಷ ಇದು ಎರಡು ಆದಾಗೂ ಕಣ್ಣೀರು ಬರುತ್ತೆ. ಹೌದಾ, ಒಪ್ಕೋತೀರಾ? ಸೊ ವಾಟರ್ ಅನ್ನೋಂಥದ್ದು ನಮ್ಮ ಎಮೋಷನ್ಗೆ ಎಷ್ಟು ಹತ್ರ ಅಂದ್ರೆ, ನಾವು ಖುಷಿ ಆದಾಗ್ಲೂ ಅದನ್ನ ವ್ಯಕ್ತಪಡಿಸೋದು ಕಣ್ಣೀರಿಂದಾನೆ, ದುಃಖ ಆದಾಗ್ಲೂ ಫಸ್ಟ್ ಬರೋದು ಕಣ್ಣೀರೇ. ಅದೇ ನಿಮ್ ಬಾಡಿ ಟಯರ್ಡ್ ಆಗಿದೆ ಅಂತಂದ್ರೆ ಮೂಗಲ್ಲಿ ನೀರು ಬರ್ತಾ ಇರುತ್ತೆ. ಅಂದ್ರೆ ಕೋಲ್ಡ್ ಆಗಿರಲ್ಲ, ಆದ್ರೆ ಒಂಥರ ಶೀತ ಶೀತ ತರ ಅನಿಸ್ತಾ ಇರುತ್ತೆ. ಅದೇ ಕೋಲ್ಡ್ ಅಲ್ಲ, ಅದು ಹೀಟ್ ಕೋಲ್ಡ್ ಅಂತೀವಲ್ಲ ಆ ಥರ. ನಿಮ್ಮ ಬಾಡಿಗೆ ರೆಸ್ಟ್ ಬೇಕಾಗಿದೆ, ನಿಮ್ಮ ಬಾಡಿಗೆ ನಿದ್ದೆ ಬೇಕಾಗಿದೆ, ನಿಮ್ಮ ಬಾಡಿಗೆ ಶಕ್ತಿ ಇಲ್ಲ ಅನ್ನುವಾಗ ಮೂಗಲ್ಲಿ ನೀರು ಬರ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ. ನೆಕ್ಸ್ಟ್, ನಿಮಗೆ ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ಫ್ಯೂಚರ್ ಬಗ್ಗೆ ಭಯ ಪಟ್ಕೋತಾ ಇದ್ದೀರಾ ಅಂದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಂದ್ರೆ ಅಳೋದು ಅಂತಲ್ಲ, ಜಸ್ಟ್ ಸುಮ್ಮನೆ ಮಲಗಿದ್ರೂ ಒಂದು ಸೈಡಲ್ಲಿ ನೀರು ಬರುತ್ತೆ, ಸುಮ್ಮನೆ ಹಿಂಗೆ ಕೂತ್ಕೊಂಡಲ್ಲೇ ಒಂದು ಸೈಡ್ ನೀರು ಬರ್ತಾ ಇರುತ್ತೆ. ಅದು ನಿಮ್ಮ ಮೆಂಟಲ್ ನರ್ವಸ್ ಸಿಸ್ಟಮ್ಗೆ ರೆಸ್ಟ್ ಇಲ್ಲ, ಅದಕ್ಕೇನೆ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಅರ್ಥ. ನಮ್ಮ ಬಾಡಿ, ನಮ್ಮ ಎಮೋಷನ್ನಿಗೆ ವಾಟರೇನೆ ನಮಗೆ ಸೂಚನೆ ಕೊಡುತ್ತೆ. ಇನ್ನು ನಮ್ಮ ಜೀವನದಲ್ಲಿ ವಾಟರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಹ್ಯಾಂಡ್ ವಾಶ್ ಮಾಡೋದಕ್ಕೂ ವಾಟರ್ ಬೇಕು, ನಮ್ಮನ್ನು ನಾವು ಸ್ವಚ್ಛ ಮಾಡ್ಕೊಳ್ಳೋಕ್ಕೂ ವಾಟರ್ ಬೇಕು, ಬದುಕೋದಕ್ಕೂ ವಾಟರ್ ಬೇಕು, ನೀರು ಬೇಕು, ಬದುಕೋದಕ್ಕೂ ನೀರು ಬೇಕು, ನಮ್ಮನ್ನು ಶುಚಿಗೊಳಿಸ್ಕೊಳ್ಳೋಕ್ಕೂ ನೀರು ಬೇಕು, ಸುತ್ತ ಏನೇನು ಇದೆಯೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ವಾಟರ್ ಬೇಕು, ನೀರು ಬೇಕು. ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ನೀರು. ಅದೇ ಇವಾಗ ನಿಮಗೆ ದೃಷ್ಟಿ ಆಯಿತು, ಮತ್ತೊಂದಾಯಿತು, ಇನ್ನೊಂದಾಯಿತು ಅಂದ್ರೆ ನದಿಲಿ ಮುಳುಗ್ ಬನ್ನಿ ಅಂತಾರೆ. ಇನ್ನು ಯಾರಾದರೂ ಸತ್ತು ಪಿಂಡ ಬಿಟ್ರು ಅವಾಗೂ ಮುಳುಗ್ ಬನ್ನಿ ಅಂತಾರೆ. ನಿಮ್ಮ ಸತ್ತ ಅಸ್ಥಿನೂ ನೀರಲ್ಲೇ ಬಿಡೋದು.
ಹಾಗೆ ನೀರನ್ನೋದು ನಾವು ತುಂಬಾ ಎಮೋಷನಲ್ ಕನೆಕ್ಟೆಡ್ ಮನುಷ್ಯನಿಗೆ. ಆ ಎಮೋಷನ್ ನೀರಿನ ಜೊತೆಗೆ ತುಂಬಾ ಇರುತ್ತೆ. ವೆರಿ ಹೈ ಎನರ್ಜಿ ಇರುತ್ತೆ. ಹಾಗಾಗಿ ಈ ನೀರನ್ನ ಬಳಸ್ಕೊಂಡು ನೀವು ಏನೇ ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಮಾಡಿದ್ರು ಬಹಳ ಬೇಗ ಆಗುತ್ತೆ. ನ್ಯೂ ಮೂನ್ ಫುಲ್ ಮೂನ್ಗಳು ಬಂದಾಗ, ಈ ಸತಿ ಸ್ಕಾರ್ಪಿಯೋ ಬಂದಿರೋದ್ರಿಂದ ನಾನು ವಾಟರ್ ತಗೊಂಡಿರೋದು. ನೆಕ್ಸ್ಟ್ ಮಂತ್ ಬೇರೆ ಬರುತ್ತೆ, ಅವಾಗ ಬೇರೆ ಆಕ್ಟಿವಿಟಿ ಇರುತ್ತೆ. ತುಂಬಾ ಜನ ನನ್ನ ಕೇಳ್ತಾರೆ, ಲಾಸ್ಟ್ ಟೈಮ್ ಮಾಡ್ದಂಗೆ ಮಾಡೋದಾ, ಅದೇನಾ, ಹಿಂಗೇನಾ, ಹಂಗೆ. ನೋ, ಎವ್ರಿ ಮಂತ್ ಆಕ್ಟಿವಿಟಿ ಚೇಂಜ್ ಇರುತ್ತೆ. ಯಾಕಂದ್ರೆ ರಾಶಿಗಳಲ್ಲೂ ಚೇಂಜ್ ಆಗುತ್ತೆ. ಮತ್ತೆ ಆ ಅಮಾವಾಸ್ಯೆ ಹುಣ್ಣಿಮೆ ಕೆಲವೊಂದ್ಸತಿ, ಲಾಸ್ಟ್ ಟೈಮ್ ಡಿಸೆಂಬರ್ ಅಲ್ಲಿ 2 ಟೈಮ್ ಬಂದಿತ್ತು ಅಮಾವಾಸ್ಯೆ ಒಂದೇ ಮಂತ್ ಅಲ್ಲಿ. ಆ ಥರ ಎಲ್ಲ ಬಂದಾಗ ನಾವು ಡಬಲ್ ಡಬಲ್ ದ ಎನರ್ಜಿ ಅಂತ ಹೇಳ್ಬಿಟ್ಟು ಎರಡೆರಡು ಆಕ್ಟಿವಿಟಿ ಮಾಡ್ತೀವಿ. 20 days ಅಲ್ಲೇ ಇನ್ನೊಂದ್ಸತಿ ಬಂದಿತ್ತು ಅಮಾವಾಸ್ಯೆ. ಹಂಗೆ ಎವ್ರಿ ಮಂತು. ಆಮೇಲೆ ಈಗ ನೆಕ್ಸ್ಟ್ ಇಯರ್ ಅಂತ ತಗೊಳ್ಳುವಾಗ ಸೂರ್ಯನ ಎನರ್ಜಿ ಇರೋದ್ರಿಂದ ಸೂರ್ಯನ ಎನರ್ಜಿನೂ ಮ್ಯಾಚ್ ಮಾಡಬೇಕು, ಪ್ಲಸ್ ಅವತ್ತಿನ ದಿನ ಯಾವ ರಾಶಿಲಿ ಇದೆಯೋ ಆ ಎನರ್ಜಿನ ಮ್ಯಾಚ್ ಮಾಡಿ ಆಕ್ಟಿವಿಟೀಸ್ನ ಮಾಡುವಂಥದ್ದು ಇರುತ್ತೆ. ಎವ್ರಿ ಮಂತು ಸೇಮ್ ಇರೋದಿಲ್ಲ. ಬಟ್ ನಿಮ್ಗೆ ಯಾವುದು ಚಿಕ್ಕ ಪುಟ್ಟ ಆಕ್ಟಿವಿಟೀಸ್ ಗೊತ್ತಿರುತ್ತೋ ಅದನ್ನ ನೀವು ಮಾಡ್ಕೋಬಹುದು. ನಿಮ್ಗೆ ಏನು ಗೊತ್ತಿರುತ್ತೋ ಅದನ್ನ ಮಾಡ್ಕೋಬಹುದು. ನೋ ಪ್ರಾಬ್ಲಮ್. ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಇಲ್ಲಿ ಗಂಡು ಮಕ್ಕಳು ಇದ್ದಾರೆ, ಆದರೂ ನನಗೆ ಈ ಪಾಯಿಂಟ್ ಎಷ್ಟು ತಲೆ ತಿಂತಾರೆ ಹೆಣ್ಮಕ್ಳು ಅಂದರೆ, ಅದಕ್ಕೋಸ್ಕರ ನಾನು ಎಲ್ಲ ಮೆಡಿಟೇಷನಲ್ಲೂ ಎಲ್ಲ ಕ್ಲಾಸಲ್ಲೂ ಹೇಳೋದು, ನೀವು ಡೇಟ್ ಆಗಿರಲಿ, 5 ದಿನ ಆಗಿರಲಿ, 3 ದಿನ ಆಗಿರಲಿ, ನೀರು ಹಾಕ್ಕೊಳ್ಳಿ, ಹಾಲು ಹಾಕ್ಕೊಳ್ಳಿ, ಏನಾರ ಹಾಕ್ಕೊಳ್ಳಿ, ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆಲ್ರೆಡಿ 4 ಮೆಸೇಜ್ ಬಂದಿದೆ ನನಗೆ. ನಾವೇನು ದೇವ್ರ ಮುಂದೆ ಕೂತ್ಕೊಂಡು ಪೂಜೆನ ಮಾಡ್ತಾ ಇದ್ದೀವಿ? ಒಂದು, ನಾನು ತುಂಬ ಸತಿ ಕ್ಲಾಸಲ್ಲೂ ಹೇಳ್ತೀನಿ, ಒಂದು ಕಾಮನ್ ಸೆನ್ಸ್ ಅಂತ ಒಂದಿರುತ್ತೆ ನಮ್ಮ ಹತ್ರ. ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ಅದರಲ್ಲಿ. ನೀವಿದ್ದೀರಾ ಆನ್ಲೈನಲ್ಲಿ, ಝೂಮ್ ಕಾಲಲ್ಲಿ, ನೀವೆಲ್ಲೋ ಇದ್ದೀರಾ, ನಾನು ಇಲ್ಲಿದ್ದೀನಿ. ಆ್ಯಂಡ್ ಇದು ಆಕ್ಟಿವಿಟಿ ಹೆಂಗಿರುತ್ತೆ? ದೇವ್ರ ಮನೇಲಿ ಹೋಗೋದು ಯಾವ್ದಾರ ಆಕ್ಟಿವಿಟಿ ಮಾಡಿಸಿದ್ದೀನ ನಾನು? ದೇವ್ರ ಮನೆಯೊಳಗೆ ಹೋಗೋ ಅಂಥದ್ದು ಕುಂಕುಮ ಇಟ್ಕೊಂಡು ಯಾವ್ದಾರ ಆಕ್ಟಿವಿಟೀಸ್ ಮಾಡಿಸಿದ್ದೀನ? ಇಲ್ಲ. ಅದು ಯಾಕದ ನಂಗೆ ಕೇಳ್ತಾರೋ. ಈವನ್ ನಾನು ಪೋಸ್ಟ್ ಕಳ್ಸಿರ್ತೀನಿಲ್ಲ ಪಾರ್ಸಲ್, ಆವಾಗೂ ಕೇಳ್ತಾರೆ, ಅಯ್ಯೋ ಬಂದ್ಬಿಟ್ಟಿದೆ ಮೇಡಮ್, ಇವಾಗ ಏನು ಮಾಡೋದು ಅಂತ. ದಟ್ ಸ್ವಲ್ಪ ಕಾಮನ್ ಸೆನ್ಸ್. ಅದಕ್ಕೆ ನಾನು ಕ್ಲಾಸಸ್ಸಲ್ಲೂ ಹೇಳ್ತೀನಿ, ನಿಮ್ಮ ಮೆಂಟಲ್ ಹೆಲ್ತ್ನ ಸರಿ ಮಾಡ್ಕೊಳ್ಳಿ, ಎಲ್ಲ ಸರಿ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯನೂ ಓವರ್ ಥಿಂಕ್ ಮಾಡೋದು, ಚಿಕ್ಕದಾಗ ಆಗೋ ಕೆಲಸನೂ ದೊಡ್ಡದಾಗಿ ಯೋಚನೆ ಮಾಡುವಂಥದ್ದು ಅಂಥದ್ದೇನು ಇರೋದಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಈ ಮೆಡಿಟೇಷನ್ ಆಗಲಿ, ನಿಮ್ಮ ಲೈಫಲ್ಲಿ ಯಾವುದೇ ಮೆಡಿಟೇಷನ್ ಆಗಲಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀವೇನಾದರೂ ಸಾಧನೆ, ಇದು ನೆಕ್ಸ್ಟ್ ಲೆವೆಲ್. ಅದೆಲ್ಲ ಸಾಧನೆ ಮತ್ತೊಂದು ಇನ್ನೊಂದು ಅವಾಗ ಬರುತ್ತೆ, ಅದು ನೆಕ್ಸ್ಟ್ ಲೆವೆಲ್. ಈಗೇನು ನಿಮ್ಗೆ ಅದೇನು ಬೇಡ. ಜಸ್ಟ್ ಮೆಡಿಟೇಷನ್ಗೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈವನ್ 7 ಚಕ್ರ 8 days ಅಟೆಂಡ್ ಮಾಡಿದ್ರು ಅದಕ್ಕೂ ಸಂಬಂಧ ಇಲ್ಲ, ಇಲ್ಲ, ಇಲ್ಲ. ಓಕೆ. ಮತ್ತೆ ಮಸಾರೋ ಅಮಾಟೋ ನೀವು ಕೇಳಿರಬಹುದು ಈ ಸೈಂಟಿಸ್ಟ್ ಹೆಸರನ್ನ. ಇವರು ನೀರನ್ನ ಬಳಸ್ಕೊಂಡು ಹೇಗೆ ಪೇಷಂಟ್ಗಳನ್ನ ಗುಣಪಡಿಸಿದ್ರು, ಹೇಗೆ ಅವರು ನೀರಿನಲ್ಲಿರುವಂತಹ ಅಂಶನ ಕಂಡುಹಿಡಿದ್ರು ಅನ್ನೋದು ನೀವು ಎಷ್ಟೋ ಜನ ಕೇಳಿರಬಹುದು. ಯಾರು ಹೊಸಬ್ರಿದ್ದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಮಸಾರೋ ಎಮಾಟೋ ಅವರು ಒಂದು ನೀರನ್ನ ಬಲಗೈಲಿ ಹಿಡ್ಕೊಂಡು ಅದಕ್ಕೆ, ಅಂದ್ರೆ ಐ ಲವ್ ಯು, ಐ ಆಮ್ ವಿತ್ ಯು, ಯು ಆರ್ ಮೈ ವರ್ಡ್, ಅಥವಾ ಯು ಆರ್ ಸೋ ಬ್ಯೂಟಿಫುಲ್, ಈ ಥರ ಎಲ್ಲ ಹೇಳಿ ಫ್ರಿಜ್ಜಲ್ಲಿ ಇಡ್ತಾರೆ. ಇದನ್ನ ನೀವು ಸಹ ಇವತ್ತು ಆಕ್ಟಿವಿಟಿ ಟ್ರೈ ಮಾಡಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಬಟ್ ನೀವು ಈ ಆಕ್ಟಿವಿಟಿ ಮಾಡ್ತೀರಾ ಅಂದ್ರೆ ಟ್ರಾನ್ಸ್ಪರೆಂಟ್ ಇರಬೇಕು, ಗ್ಲಾಸ್ ಇರಬೇಕು, ಅಂದ್ರೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ಫ್ರಿಜ್ಜಲ್ಲಿ ಇಟ್ಟರು. ಇನ್ನೊಂದು ಗ್ಲಾಸಲ್ಲಿ ನೀರು ತಗೊಂಡು ಅದಕ್ಕೆ ಇಡಿಯಟ್, ಯು ಆರ್ ವೆರಿ ಅಗ್ಲಿ, ಯು ಆರ್ ನಾಟ್ ಅಟ್ ಆಲ್ ವರ್ತ್, ಯು ಆರ್ ವೇಸ್ಟ್, ಹಾಗೆ ಹೀಗೆ ಅಂತೆಲ್ಲ ಬೈದರು. ಅದನ್ನು ಸಹ ಫ್ರಿಜ್ಜಲ್ಲಿ ಇಡ್ತಾರೆ. ಸೇಮ್ ಪ್ಲೇಸಲ್ಲಿ ಎರಡು ಫ್ರಿಜ್ಜಲ್ಲಿ. ಬೇಕಾದ್ರೆ ನೀವು ಇದನ್ನ ಆಕ್ಟಿವಿಟಿ ಇವತ್ತು ಮಾಡಿ. ಒಂದು ಕಡೆ ಫುಲ್ ಪಾಸಿಟಿವ್ ಮಾತಾಡಿ ಇಡ್ತೀರಾ, ಇನ್ನೊಂದು ಕಡೆ ನೆಗೆಟಿವ್ ಮಾತಾಡಿ ಇಡ್ತೀರಾ. ಬೆಳಗ್ಗೆ ಎದ್ದು ನೋಡಿ, ಅಲ್ಲೂ ಅದೇ ಆಗಿದ್ದು. ಯಾವುದು ಪಾಸಿಟಿವ್ ಮಾತಾಡಿದ್ರಲ್ಲ ಅಲ್ಲಿ ಸ್ಟಾರ್ ಶೇಪಲ್ಲಿ, ಸ್ಮಾಲ್ ಸ್ಮಾಲ್ ಸ್ಟಾರ್ ಶೇಪ್ ಆಗಿ ಅದರಲ್ಲಿ ಮೂಡಿರುತ್ತೆ. ಯಾವುದು ನೆಗೆಟಿವ್ ಮಾತಾಡಿದ್ರಲ್ಲ ಅದೆಲ್ಲ ಕ್ರ್ಯಾಕ್ ಆಗಿರುತ್ತೆ, ಈ ಥರ ಈ ಥರ ಈ ಥರ. ಅದರಲ್ಲಿ ಏನು ಫಾರ್ಮೇಷನ್ ಆಗಿರೋದಿಲ್ಲ. ಸೊ ನೀರಿಗೆ ಅಷ್ಟು ಶಕ್ತಿ ಇದೆ. ನೀವು ಬೇಕಾದ್ರೆ ಇವತ್ತು ಈ ಆಕ್ಟಿವಿಟಿನ ಮಾಡ್ಬೋದು. ಇದು ನೀರಿನ ಬಗ್ಗೆ ಇರುವಂತಹ ಒಂದು, ಹಿಂದೆ ಇರುವಂತಹ ಒಂದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥದ್ದು. ವಿಜ್ಞಾನಿ ಅವರು
ಸೈಂಟಿಸ್ಟ್ ಅವರು ಪ್ರೂವ್ ಮಾಡಿದ್ದಾರೆ ನೀರಿಗೆ ಇಷ್ಟು ಶಕ್ತಿ ಇದೆ, ನೀರನ್ನು ಬಳಸ್ಕೊಂಡು ನೀವು ಇದೆಲ್ಲ ಮಾಡಬಹುದು ಅನ್ನೋದನ್ನು. ಸೊ ಅದನ್ನು ಸ್ಪಿರಿಚುಯಾಲಿಟಿಗೆ ಜಾಯಿನ್ ಮಾಡಿದಾಗ ಈ ಥರ ಸ್ಕಾರ್ಪಿಯೋ ಬಂದು ವಾಟರ್ಗೆ ಸಂಬಂಧಿಸಿರುವಂತಹ ರಾಶಿ. ಹಾಗಾಗಿ ಇದನ್ನು ಬಳಸ್ಕೊಂಡು ಇವತ್ತಿನ ದಿನ ಮೆಡಿಟೇಷನಲ್ಲಿ ಅಂದರೆ ನ್ಯೂ ಮೂನಲ್ಲಿ ಹೇಗೆ ಇದರ ಎನರ್ಜೀಸ್ನ ಬಳಸ್ಕೋಬೇಕು ಅನ್ನೋಂಥದ್ದು ಇವತ್ತಿನ ಮೆಡಿಟೇಷನ್. ಮೊದಲಿಗೆ ಯಾರ್ಯಾರು ಕ್ಯಾಂಡಲ್ ತಂದಿದ್ದೀರಾ ಹಚ್ಕೊಳ್ಳಿ. ಯಾರ್ಯಾರು ಕ್ಯಾಂಡಲ್ಸ್ ತಂದಿಲ್ಲ ಓಂ ನಮಃ ಶಿವಾಯ ಅಂತ ಸುಮ್ಮನೆ ಕುತ್ಕೊಳ್ಳಿ, ಏನೂ ಆಗಲ್ಲ, ನೋ ಪ್ರಾಬ್ಲಮ್. ಬೇರೆಯವ್ರ ಆಕ್ಟಿವಿಟಿ ಮಾಡ್ತಿರ್ತಾರೆ ನೋಡಿ, ಆಮೇಲೆ ಇದಾದ್ಮೇಲೆ ನೀವು ಮಾಡ್ಕೋಬಹುದು. ಮ್ಯಾಮ್ ಆ ನೀರ್ನ ಕುಡಿಬೋದಾ ಇಲ್ಲ ನೀರ್ ಬಗ್ಗೆ ಚೆಲ್ಲದಂತನ? ನಾನು ಮಾತಾಡದ್ ನಾನು. ಅಲ್ಲ ಮುಂಚೆ ಫ್ರಿಡ್ಜ್ ನಲ್ಲಿ ಇಡೋದು ಅಂದ್ರೆ ಅಲ್ಲ ಮೇಡಮ್, ಆ ನೀರ್ ಯಾಕೆ ಕುಡಿತೀರಾ ನೀವು? ಅದೇ ಕೇಳಿದೆ. ಟೆಸ್ಟ್ ಮಾಡಿ ಅಂದ್ರೆ ಅಲ್ಲ, ಹಾ ಅದಕ್ಕೆ ಅದೇನ್ ಮಾಡೋದು? ಅದು ಎಕ್ಸಾಂಪಲ್ ಹೇಳಿದ್ದು, ಸೈಂಟಿಸ್ಟು ಆ ಥರ Okay. ಮಾಡಿ ಕಂಡಿಡಿದ್ರು ಅಂತ ಎಕ್ಸಾಂಪಲ್ ಹೇಳಿದೆ. ಅವ್ರು ಫ್ರಿಡ್ಜಲ್ಲಿ ಇಟ್ಟಿದ್ರು 2 ಗ್ಲಾಸ್ನ. ಬೇಕಾದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ಅಂದ್ರೆ ನೀವು ಈ ಪ್ರಯೋಗನ ನಿಮ್ಮ ಮನೇಲಿ ಮಾಡಿ ಅಂತ ಹೇಳಿದೆ ಅಷ್ಟೆ. ನೀವು ಮಾಡಿ ನೋಡ್ಬೋದು, ಕುಡಿಯೋದಂತಲ್ಲ. ನೀರು ವೇಸ್ಟ್ ಆಗುತ್ತೆ ಅಂದ್ರೆ ಕುಡೀರಿ, ಐಸ್ ಎಲ್ಲ ಕರಗಿದ್ಮೇಲೆ ಕೈಯೋ ಕಾಲೋ ತೊಳ್ಕೊಳಕ್ ಬಳಸ್ಕೊಳ್ಳಿ. ಓಕೆ. ಸೊ ಕ್ಯಾಂಡಲ್ ಯಾರು ತಂದಿದ್ದೀರಾ ಹಚ್ಕೊಳ್ಳಿ, ಯಾರು ತಂದಿಲ್ಲ ನೋ ಪ್ರಾಬ್ಲಮ್, ಡೋಂಟ್ ವರಿ. ಸೇಜ್ ಯಾರ ಹತ್ರ ಇದೆ ಸೇಜ್ನ ಸ್ವಲ್ಪ ಹಚ್ಕೊಂಡು ನಿಮ್ಮ ಸುತ್ತ ಕ್ಲೆನ್ಸ್ ಮಾಡ್ಕೊಳ್ಳಿ 3 ಸತಿ. ಜೊತೆಗೆ ನಿಮ್ಮ ಏರಿಯಾ ಅಂದರೆ ನಿಮ್ಮ ಸುತ್ತಮುತ್ತ ಎಷ್ಟಾಗುತ್ತೋ ಅಷ್ಟು ಕ್ಲೆನ್ಸಿಂಗ್ನ ಮಾಡ್ಕೊಳ್ಳಿ. ಯಾರ ಹತ್ರ ಇದಿಲ್ಲ ಊದ್ಕಡ್ಡಿಲಿ ಮಾಡ್ಕೊಳ್ಳಿ. ಯಾರ ಹತ್ರ ಊದ್ಕಡ್ಡಿನೂ ಇಲ್ಲ, ನೀವು ಟ್ರಾವೆಲ್ ಮಾಡ್ತಾರೆ ಎಲ್ಲೋ ಇದ್ದೀರಾ ಅಂದರೆ ಜಸ್ಟ್ ಕೇಳಿಸ್ಕೊಳ್ಳಿ, ಮನೆಗೆ ಹೋದಾಗ ಮಾಡಿ, ನೋ ಪ್ರಾಬ್ಲಮ್. ಆಮೇಲೆ ಊದ್ಕಡ್ಡಿನ ಅಲ್ಲೇ ಹಚ್ಕೊಳ್ಳಿ. ಇಲ್ಲ ನನಗೆ ಇಷ್ಟ ಆಗೋದಿಲ್ಲ ಅಂದರೆ ಬೇರೆ ಕಡೆ ಹಚ್ಚಿಟ್ಟು ಬಂದ್ಬಿಡಿ, ಸ್ಮೆಲ್ ಆಗುತ್ತೆ ಹಂಗಾಗತ್ತೆ ಅಂದರೆ ಬೇರೆ ಕಡೆ ಇಟ್ಟು ಬರ್ಬೋದು. ಇನ್ನು ಸೇಜ್ ಅದಾಗೋವರೆಗೂ ಇಡಬಹುದು ನೀವು, ಇಲ್ಲಾಂದರೆ ಆಫ್ ಮಾಡ್ಬೋದು. ಓಕೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಈಗ ಕೆಲವೊಬ್ರಿಗೆ ಡೌಟ್ ಬರ್ಬೋದು, ನಾನು ಸ್ನಾನ ಮಾಡಿಲ್ಲ, ನಾನು ಸ್ನಾನ ಮಾಡಿದ್ದೀನಿ ಅನ್ನೋ ಡೌಟ್ ಇರ್ಬೋದು. ನೋ ಪ್ರಾಬ್ಲಮ್. ಈ ಆಕ್ಟಿವಿಟಿ ಆದಮೇಲೆ ನೀವು ಸ್ನಾನ ಮಾಡ್ಕೋಬಹುದು. ಈಗ ನಾನು ಸ್ಪೂನು ಖಾಲಿ ಗ್ಲಾಸ್ ತರಕ್ಕೆ ಹೇಳಿದ್ದೆ, ಅದನ್ನ ತಗೊಳ್ಳಿ. ವಾಟರ್ ಬಾಟ್ಲಲ್ಲಿ ನೀರನ್ನು ಸಪ್ರೇಟಾಗಿ ತರಕ್ಕೆ ಹೇಳಿದ್ದೆ ನಾನು. ಸೊ ಇದನ್ನ ಕ್ಲೆನ್ಸ್ ಮಾಡ್ಕೊಳ್ಳಿ, ನೀರಿನ ಬಾಟ್ಲು ಮತ್ತೆ ಇದು ಈ ಥರ ಒಳಗಡೆ ಕ್ಲೆನ್ಸ್ ಮಾಡ್ಕೊಳ್ಳಿ. ನೀವೇನು ತಂದಿದ್ದೀರಾ ಜೇನುತುಪ್ಪ, ಅದು ಹೂವು, ಕ್ರಿಸ್ಟಲ್ಸ್ ತಂದಿದ್ರೆ ಕ್ರಿಸ್ಟಲ್ಸು, ಅದನ್ನೆಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿ. ಕ್ಲೆನ್ಸ್ ಮಾಡ್ಕೊಳ್ಳಿ. ವೆರಿ ಗುಡ್. ಹಾಂ, ಇವತ್ತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡೋದಕ್ಕೆ ಮೂನ್ ಲೈಟಲ್ಲಿ ಇಡೋ ಹಾಗೆ ಇಲ್ಲ. ಇವತ್ತು ಮಾಡೋ ಹಾಗೆ ಇಲ್ಲ. ಪರ್ಸ್ನಲ್ ಮೆಸೇಜಸ್ನ ಕಳಿಸ್ಬೇಡಿ. ನಾನು ಯಾವತ್ತಿಲ್ಲ ಅಂತೀನಿ, ಇಲ್ಲ ಅವತ್ತು ಅಷ್ಟೇ. ಅವ್ರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಮತ್ತೊಬ್ರು ಹೇಳಿದ್ರು ಅಲ್ಲ. ಇವತ್ತು ನೀವು ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡೋಕ್ಕೆ ಹೊರಗಡೆ ಇಡೋ ಹಾಗೆ ಇಲ್ಲ. ಓಕೆ. ನೆಕ್ಸ್ಟ್, ಈಗ ಸ್ಪೂನಲ್ಲಿ ನೀವು 1 ಸ್ಪೂನ್ ಜೇನುತುಪ್ಪನ ಈ ಗ್ಲಾಸಿಗೆ ಹಾಕೋತೀರಿ. ನೀವು ಯಾವ ಗ್ಲಾಸ್ ತಂದಿದ್ದೀರಾ ಅದು. ಯಾರು ತಂದಿಲ್ಲ ಆಕ್ಟಿವಿಟಿನ ನೋಡ್ಕೊಳ್ಳಿ, ಆಮೇಲೆ ಮಾಡಿ, ನೋ ಪ್ರಾಬ್ಲಮ್. ಹಾಗೆಯೇ ಸ್ವಲ್ಪ ಶುಗರ್ ಥರ ಕೇಳಿದ್ದೆ, ಶುಗರು ಅಷ್ಟೇ. ಇಲ್ಲ ನಂಗೆ ಶುಗರ್ ಇಷ್ಟ ಆಗಲ್ಲ, ನನಗೆ ಶುಗರ್ ಬೇಡ ಅನ್ನೋರು ಹಾಕ್ಕೋಬೇಡಿ. ಓಕೆ ಅನ್ನೋರು 1-2 ಕಾಳು, 4 ಕಾಳು ಹಾಕ್ಬೋದು. ನಿಮ್ಗೆ ಓಕೆ ಶುಗರ್ ಅನ್ನೋರು 1/2 ಸ್ಪೂನ್ ಹಾಕ್ಕೋಬಹುದು. ಶುಗರ್ ಈಸ್ ಆಪ್ಷನಲ್. ಯಾರ್ಯಾರು ಶುಗರ್ ನಿಮಗೆ ಅವಾಯ್ಡ್ ಮಾಡಬೇಕಂತಿದೆ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್, ರೋಸ್ ಪೆಟಲ್ಸ್ನ ತರಕ್ಕೆ ಹೇಳಿದ್ದೆ, ಯಾರು ತಂದಿದ್ದೀರಾ ನೀಟಾಗಿ ಅದು ವಾಶ್ ಮಾಡಿದ್ದಿರಬೇಕು, ಹಾಕ್ಕೋಬೇಕು.
ಇಲ್ಲ, ಈಗ ತಂದಿಲ್ಲ ನಾನು ಅಂದರೆ ರೋಸ್ ವಾಟರ್ ಇದ್ದರೆ 1 ಡ್ರಾಪ್ 2 ಡ್ರಾಪ್ ಯೂಸ್ ಮಾಡ್ಕೋಬಹುದು. ಇಲ್ಲ ನನ್ನ ಹತ್ರ ರೋಸ್ ವಾಟ್ರು ಇಲ್ಲ, ರೋಸ್ ಪೆಟಲ್ಸು ಇಲ್ಲ ಅನ್ನೋವಂಥವ್ರು ಕೇಸರಿ ನಿಮ್ಮ ಮನೇಲಿದ್ರೆ ಹಾಕೋಬಹುದು. ಕೇಸರಿ, ಕೇಸರ್ ಅಂತೀವಿ. ಅದೂ ಇಲ್ಲ ನನ್ನ ಹತ್ರ ಅನ್ನೋರು ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಜೇನುತುಪ್ಪ ಇದೆ, ಸಕ್ಕರೆ ಇದೆಯಾ, ಅಷ್ಟೇ ಸಾಕು. ಈಗ ನೆಕ್ಸ್ಟ್ ಆಕ್ಟಿವಿಟಿ ಏನು ಅಂತಂದರೆ, ನೀವು ಒಂದು ವಾಟರ್ ಬಾಟ್ಲಲ್ಲಿ ನೀರು ತಂದಿದ್ದೀರಾ. ಒಂದು ವಾಟರ್ ಬಾಟ್ಲಿಂದ ನೀರನ್ನ ಸ್ಪೂನ್ಗೆ ಹಾಕೋತೀರಾ. ಹುಷಾರು, ಎಲ್ಲ ಅಂತ ಅಲ್ಲಾಡ್ಸಿ ಎಲ್ಲ ಖಾಲಿ ಮಾಡ್ಬಿಡ್ಬಿಡಿ. ನೀಟಾಗಿ ಕಪ್ಪನ್ನ ಇಟ್ಕೊಳ್ಳಿ, ನೀರು ಹಾಕ್ಕೊಳ್ಳಿ, ವೆಯ್ಟ್ ಮಾಡಿ. ವೆಯ್ಟ್ ಮಾಡಿ ನಾನು ಹೇಳೋವರೆಗೂ. ಪಸಕ್ ಪಸಕ್ ಅಂತೆಲ್ಲ ಫುಲ್ ಅದ್ರಲ್ಲಿ ಹಾಕೋಬೇಡಿ. ನನಗೆ ಸ್ಪೂನಲ್ಲಿ ನೀರು ಇರಬೇಕು. ಆಮೇಲೆ ನೀಟಾಗಿ ಆ ಕಪ್ಪನ್ನ ಇಟ್ಕೊಳ್ಳಿ, ಸ್ಪೂನಿಂದ ಕೆಳಗೆ ಹಾಕ್ಬೇಡಿ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಆಕ್ಟಿವಿಟಿ ಶುರು ಮಾಡೋಕ್ಕಿಂತ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಇಲ್ಲಿ ಏನು ಹೇಳ್ಕೋಬೇಕು ಅಂತಂದರೆ, ನಿಮ್ಮ ಜೀವನದಲ್ಲಿ ಏನು ಆಗಬೇಕಿದೆ ಅದನ್ನು ಹೇಳ್ಕೋಬೇಕು. ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. I am consistently losing 5 kilos in the next 6 weeks while feeling strong, energetic and proud of my body. ಇದು ಏನು ಅಂತಂದರೆ, ನಾನು 5 kg ಲೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ 6 ಮಂತಲ್ಲಿ, ಹ್ಯಾಪಿಯಾಗಿ, ಸಂತೋಷವಾಗಿ, ಮತ್ತು ನನ್ನ ಬಾಡಿನ ಅರ್ಥ ಮಾಡಿಕೊಂಡು ರೆಸ್ಪೆಕ್ಟ್ಫುಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ, ಖುಷಿಯಾಗಿ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಆ ರೀತಿ ಇರ್ಬೇಕು ಅಫರ್ಮೇಷನ್ಸ್. ನನಗೆ 10,000 ಬಂದಿದೆ ಅಂತ ಹಂಗೆ ಸುಮ್ಮನೆ ಪ್ಲೇನಾಗಿ ಬಿಟ್ರೆ ನೀವು ಏನು ಅರ್ಥ ಆಗಲ್ಲ. 10,000 ಬಂದಮೇಲೆ ಏನು ಮಾಡ್ಬೇಕಂತಿದ್ದೀರಾ? ಅದು 10,000 ಸಾಲ ತೀರಿಸ್ಬೇಕಂತಿದ್ದೀರೋ, ಕ್ಲಿಯರ್ ಆಗಿ ಆ ಅಫರ್ಮೇಷನ್ಸ್ನ ಕೊಡ್ಬೇಕು. ಅದಕ್ಕೆ ಕ್ಲಿಯರ್ ಕಮಾಂಡ್ ಕ್ಲಿಯರಾಗಿ ಕೊಡಬೇಕು, ಏನಾಗಬೇಕಂತಿದೆ ಅಂತ. ಇನ್ನೊಂದು ಎಕ್ಸಾಂಪಲ್ ಬೇಕಾದರೂ ಕೊಡ್ತೀನಿ. ಅವಾಯ್ಡ್ ಸೇಯಿಂಗ್ ನೋ ಅಂತ ತಗೋಬಹುದು. ಐ ಡೋಂಟ್ ವಾಂಟ್ ಟು ಬಿ ಬ್ರೋಕ್ ಎನಿಮೋರ್. ಐ ಹೋಪ್ ಸಮಥಿಂಗ್ ಚೇಂಜಸ್ ಇನ್ ಮೈ ಜಾಬ್. ಐ ವಿಶ್ ಟು ಲೂಸ್ ವೆಯ್ಟ್ ಸಮ್ ಡೇ. ಇದು ಸಿಂಗಲ್ ಆಗಿ ಹೇಳಿದೆ. ಅಂದರೆ ನಾನು ನನ್ನ ಜಾಬಲ್ಲಿ ಚೆನ್ನಾಗಿ ಮಾಡ್ಬೇಕಂತಿದ್ದೀನಿ, ವೆಯ್ಟ್ ಲೂಸ್ ಮಾಡ್ಕೋಬೇಕಂತಿದ್ದೀನಿ, ನಾನು ಯಾರಿಗೂ ಹರ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋದೂ ಸಿಂಗಲ್ ಆಯಿತು. ಆ ಥರನೂ ನೀವು ಹೇಳ್ಕೋಬಹುದು. ಆಮೇಲೆ ಇನ್ನೊಂದು ಮೇನ್, ಯಾಕಂದರೆ ಇದು ಇಯರ್ ಎಂಡ್ ಆಗಿರೋದ್ರಿಂದ, ಪ್ಲಸ್ ಇದು ನಮಗೆ ಸಿಕ್ಕಿರುವಂಥ ಸ್ಕಾರ್ಪಿಯೋ ಮೂನ್ ಆಗಿರೋದ್ರಿಂದ, ವಾಟರಲ್ಲಿ ಈಗ ನೀವು ಅನ್ಕೊಂಡಿರ್ತೀರಲ್ವ, ನಾನು ತುಂಬ ವೀಕು ಮೇಡಮ್, ನಾನು ಬೇಗ ಎಲ್ಲರೂ ನಂಬಿಬಿಡ್ತೀನಿ, ಮೋಸ ಹೋಗ್ಬಿಡ್ತೀನಿ ಅಂತ ನೀವೇನಾದರೂ ಅನ್ಕೋತಿದ್ರೆ, ದಟ್ ಯು ಹ್ಯಾವ್ ಟು ಲೆಟ್ ಗೋ. ಯಾವುದ್ರಲ್ಲಿ ವೀಕ್ ಇದ್ದೀರಾ ಅದನ್ನು ಲೆಟ್ ಗೋ ಮಾಡೋದೂ ಇರುತ್ತೆ. ಯಾವುದ್ರಲ್ಲಿ ವೀಕ್ ಇದ್ದೀರಾ ಟಾಪ್, ಅದನ್ನು ನೀವು ಗುರುತಿಸ್ಕೊಳ್ಳಿ, ಅದು ಒಂದಿರುತ್ತೆ. ಆಮೇಲೆ ಅಫರ್ಮೇಷನ್, ಈಗ ನಾನು ಹೇಳಿದ್ನಲ್ಲ ವೆಯ್ಟ್ ಲಾಸ್ ಬಗ್ಗೆ ಒಂದು ಹೇಳಿದೆ. ಇನ್ನೊಂದು ನೀವು ಏನು, ಐ ಆಮ್ ಮೂವಿಂಗ್ ಇನ್ ಟು ಮೈ ನ್ಯೂ ಹೋಮ್ ಬೈ ಎಂಡ್ ಆಫ್ March 2026, surrounded by peace, beauty and love. ನಾನು 2026 ಮಾರ್ಚ್ ಅಷ್ಟೊತ್ತಿಗೆ ನನ್ನ ಹೊಸ ಮನೆಗೆ ಮೂವ್ ಆಗ್ತಾ ಇದ್ದೀನಿ, ಖುಷಿಯಾಗಿ, ಸಂತೋಷವಾಗಿ ಅನ್ನುವಂಥದ್ದು ಅಫರ್ಮೇಷನ್. ಈ ಥರದ್ದನ್ನು ನೀವು 1ರಿಂದ 10 ಹೇಳ್ಕೋಬಹುದು. ಮಿನಿಮಮ್ 10 ಅಷ್ಟೇ, 10ರ ಮೇಲಿಲ್ಲ. ಆಮೇಲೆ ನೀವು ಕೇಳ್ಬೋದು, ಮಗನಿಗೋಸ್ಕರ ಗಂಡನಿಗೋಸ್ಕರ ಕೇಳ್ತೀರ ಕ್ವಶನ್, ಅದನ್ನು ಹೇಳ್ಬಹುದು. ಬಟ್ ಫಸ್ಟ್ ನಿಮ್ಮದು ಪ್ರಿಯಾರಿಟಿ. ಫಸ್ಟ್ ನಿಮ್ಗೇನು ಬೇಕು, ನೀವೇನಾಗಬೇಕು ಅಂದ್ಕೊಂಡಿದ್ದೆ ಅದನ್ನು ಫಸ್ಟ್ ಹೇಳ್ಕೋಬೇಕು. ಆಮೇಲೆ ಮಿಕ್ಕಿದ್ರೆ ಅವ್ರಿಗೆ ಹೇಳ್ಕೋಬೇಕು. ಆ ಥರ ಇವಾಗ ನೀವು 10 ಅಫರ್ಮೇಷನ್ಸ್ ಹೇಳ್ಕೊಂಡ್ರೆ 10 ಸತಿ ಸ್ಪೂನ್ ಅದೇ ನೀರು ಹಾಕೋತೀರಾ, 1 ಸತಿ ನೀರು ಹಾಕೋತೀರಾ, 2 ಸತಿ ನೀರು ಹಾಕೋತೀರಾ, 3 ಸತಿ. ಈ ಥರ 10 ಅಫರ್ಮೇಷನ್ ಆದರೆ 10 ಸತಿ ಆಗುತ್ತೆ. ಹಾಂ, ಅದೇ ನೀವು 3 ಅಫರ್ಮೇಷನ್ಸ್ ಹೇಳ್ಕೊಂತೀನಿ ಅಂದರೆ 3 ಸತಿ ನೀರನ್ನ ಹಾಕ್ತೀರ, ಅದ್ರಲ್ಲಿ 3 ಸ್ಪೂನ್ ನೀರು ಹಾಕ್ತೀರ. ನೀವು 10 ಅಫರ್ಮೇಷನ್ಸ್ ಹೇಳ್ಕೊತೀನಿ ಅಂದರೆ 10 ಸತಿ ಹಾಕ್ತೀರ. ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ಹೇಳಿದ್ದೀನಿ ನಾನು ಅಫರ್ಮೇಷನ್ಸ್ದು. ಆ ಥರ ಹಾಕಿ. ಸೌಮ್ಯ ರಶ್ವಿಕಾ. ಹ್ಞೂ, ಆಗಿದೆ ಅಂತಾನೆ ಹೇಳ್ಕೋಬೇಕಲ್ಲ. ಹೌದು.
ಆಗಿದೆ, ಅವಾಗ ನೀವು ಹೆಂಗಿರ್ತೀರ? ಪೀಸ್ಫುಲ್ ಆಗಿರ್ತೀನಿ, ಖುಷಿಯಾಗಿರ್ತೀನಿ, ಸದೃಢವಾಗಿರ್ತೀನಿ, ಧೈರ್ಯವಾಗಿರ್ತೀನಿ, ಅದನ್ನ ಆ್ಯಡ್ ಮಾಡಬೇಕು. ಅದಾದ್ಮೇಲೆ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಎಕ್ಸಾಂಪಲ್, ನಿಮಗೆ ಪ್ರಮೋಷನ್ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಕೆಲಸದಲ್ಲಿ ಇನ್ನೂ ಚುರುಕಾಗ್ತೀರಾ, ನಿಮ್ಮ ಗೌರವ ಹೆಚ್ಚಾಗತ್ತೆ. ಆ ಥರ ಏನಾಗತ್ತೆ ಅನ್ನೋದನ್ನು ಬರಿಬೇಕು ಅಂತೀನಿ, ಮನ್ಸಲ್ಲಿ ಹೇಳ್ಕೊಳ್ತಾ. ನಿಮ್ಗೆ ಎಷ್ಟು ಟೋಟಲ್ 10 ಅಷ್ಟೇ, ಮಿನಿಮಮ್ 10ಕ್ಕಿಂತ ಮೇಲೆ ಹೋಗಂಗಿಲ್ಲ. ಆ ಥರ ಹೇಳ್ಕೊಂಡು ಮೇ ಬಿ 10 ಸ್ಪೂನ್ ಹಾಕೋತೀರಾ ಅಂತ ಅನ್ಕೊಳ್ಳೋಣ. 10 ಸ್ಪೂನ್ ಹಾಕಿದ ಆದ್ಮೇಲೆ ನಾನಿದು ವಿಡಿಯೋದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತಾ ಇದೀನಿ ಅಷ್ಟೇ. ಈ ತರ ಮುಚ್ಚಿ ಇಡ್ಬೇಕು ನೀವು. ವಿಡಿಯೋದಲ್ಲಿ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೀನಿ ಅಷ್ಟೇ. ನೀವು ಈ ತರನೇ ಇಡ್ಬೋದು, ನೋ ಪ್ರಾಬ್ಲಮ್, ಫ್ಲವರ್ನ. ಇಲ್ಲ ನೀವು ನಾರ್ಮಲ್ ಸ್ಟೀಲಿನ ಪ್ಲೇಟ್ ಆದ್ರೂ ಮುಚ್ಚಿ ಇಡಬಹುದು, ಅಥವಾ ನೀವು ಬೇರೆ ಏನಾದ್ರೂ ಪೇಪರ್ನು ಸಹ ಮುಚ್ಚಬಹುದು. ನಾವ್ ಇದನ್ನ ಲಿಡ್ ಕ್ಲೋಸ್ ಮಾಡ್ಬೇಕು. ಇವಾಗ ನಿಮ್ ಸ್ಪೂನಲ್ಲಿರೋ ನೀರೆಲ್ಲ ಹಾಕ್ತೀರಾ ಇದ್ರಲ್ಲಿ. ಇವಾಗ ಒಬ್ರದ್ದು 10 ಸ್ಪೂನ್ ಆಗುತ್ತೆ, ಒಬ್ರದ್ದು 3 ಸ್ಪೂನ್ ಆಗುತ್ತೆ, ಒಬ್ರದ್ದು 4 ಸ್ಪೂನ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡ್ತೀರಿ. ಏನಾದ್ರೂ ಅದಕ್ಕೆ ಕ್ಲೋಸ್ ಮಾಡಬೇಕು. ಇವತ್ತು ನೈಟು ಇದನ್ನ ಮೂನ್ ಲೈಟಿಗೆ ಇಡಬೇಕು. ಮೂನ್ ಲೈಟಿಗೆ ಇಟ್ಟು ನಾಳೆ ಬೆಳಗ್ಗೆ ಇದಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ, ಇವಾಗ ಇಷ್ಟೆಷ್ಟಾಗಿರುತ್ತೆ ನೀರು, ನೀವು ಎಕ್ಸ್ಟ್ರಾ ಇಷ್ಟು ನೀರನ್ನ ಹಾಕಿನೂ ಮೂನ್ ಲೈಟಿಗೆ ಇಡಬಹುದು. ಅಥವಾ ಮೂನ್ ಲೈಟ್ಗೆ ಇಟ್ಟು ಬೆಳಗ್ಗೆ ಕುಡಿಯೋವಾಗ ನಿಮ್ಗೆ ಎಷ್ಟು ಪ್ರಮಾಣಕ್ಕೆ ನೀರು ಬೇಕು ಅಷ್ಟಾದ್ರೂ ಇಡ್ಬೋದು. ಈಗ 21 ಡೇಸ್ ಅಲ್ಲಿ ಆಲ್ರೆಡಿ ನೀವು ಅದು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಲ್ವಾ, ಆ ನೀರ್ನು ಇದಕ್ಕೆ ನೀವು ಮಿಕ್ಸ್ ಮಾಡ್ಕೋಬಹುದು ಬೆಳಗ್ಗೆ ಎದ್ದು. ಇಲ್ಲ ನಾನು ಅದು ಮಾಡ್ತಾ ಇಲ್ಲ ಅನ್ನೋರು ಬೇರೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೋಬಹುದು. ಇದನ್ನ ನೀವೇ ಕುಡಿಬೇಕು, ಮನೆಯವ್ರಿಗೆಲ್ಲ ಕುಡ್ಸೋದಲ್ಲ. ನೀನು ಕುಡಿ ಅಂದ್ರೆ ಎಲ್ಲ ಅದೇನೋ ಅಂತಾರಲ್ಲ, ಇನ್ನೊಂದೋಗಿ ಮತ್ತೊಂದಾಗುತ್ತೆ. ಮಕ್ಳು ಹಠ ಮಾಡ್ತಾರೆ, ಮೇಡಮ್ ನಂಗೂ ಬೇಕು ಅಂತಾರೆ ಅಂದ್ರೆ ಇನ್ನೊಂದು ಗ್ಲಾಸ್ ಸಪ್ರೇಟ್ ಆಗಿಡಿ ಅವರಿಗೆ, ಆ ಗ್ಲಾಸ್ ಅವ್ರಿಗೆ ಕೊಡಿ. ಇದು ನಿಮಗೇನೆ, ಈಗ ನೀವು ಮಾಡಿರೋ ಅಫರ್ಮೇಷನ್ಸ್ ನಿಮಗೇನೆ. ಈ ಗ್ಲಾಸಲ್ಲಿ ನೀರಾದ್ರೂ ಹಾಕಿಡ್ಬೋದು, ಇಲ್ಲ ಬೆಳಗ್ಗೆ ಇದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿ ಸಿಪ್ ಆಗಿ ಕುಡೀರಿ. ಕುಡಿಬೇಕಾದ್ರೆ ನೀವು ಏನನ್ನ ಹೇಳಿ ಸ್ಪೂನಲ್ಲಿ ಅಫರ್ಮೇಷನ್ಸ್ ಹಾಕಿದಿರೋ ಸೇಮ್ ಯು ಹ್ಯಾವ್ ಟು ಟೆಲ್. ಇನ್ನೂ ಒಂದು ಅಡ್ವಾನ್ಸ್ ವೇ ಹೇಳಬೇಕು ಅಂದ್ರೆ, ಏನು ಹೇಳಿದಿರೋ ಅದನ್ನ ಪೇಪರಲ್ಲಿ ಬರೀರಿ. ಆ ಪೇಪರ್ನ ಗ್ಲಾಸ್ ಕೆಳಗಡೆ ಇಡಿ. ಬೆಳಗ್ಗೆ ಎದ್ದು ನೀರು ಕುಡಿಬೇಕಾದ್ರೆ ಆ ಪೇಪರ್ ಇರೋದನ್ನ ಓದ್ಕೊಂಡು ನೀರು ಕುಡೀರಿ. ಆಮೇಲೆ ಆ ಪೇಪರ್ನ ಹರಿದು ಬಿಸಾಕಿ, ಇಲ್ಲ ಸುಟ್ಬಿಟ್ಟು ಆಶ್ನ ಗಿಡಕ್ಕೆ ಹಾಕಿ. ದಿಸ್ ವೇ ಆಲ್ಸೋ ಫೈನ್. ಹಲೋ ಹಾ, ಮ್ಯಾಮ್, ಅದೇ ಇದು ಜೇನುತುಪ್ಪ ಮತ್ತೆ ಶುಗರ್ ಎಲ್ಲ ಹಾಕಿದ್ಮೇಲೆ ಮತ್ತೆ ರೋಸ್ ವಾಟರ್ ಮತ್ತೆ ನೆಕ್ಸ್ಟ್ ನಂಗೆ ಕೇಳ್ತಿಲ್ಲ ಮ್ಯಾಮ್, ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ಓಕೆ. ಸೊ ಇದನ್ನ ಆಚೆ ಇಡ್ತೀರಾ, ಮೂನ್ ಲೈಟ್ಗೆ ಆಚೆ ಇಡ್ತೀರಾ ಇವತ್ತಿನ ದಿನ. ನಾಳೆ ಬೆಳಗ್ಗೆ ಎದ್ದು ಇದನ್ನ ಕುಡಿತೀರಾ, ಸಿಪ್ಪಾಗಿ ಕುಡಿತೀರಾ. ಎಕ್ಸಾಂಪಲ್, ನಂಗೆ ಬೆಳಗ್ಗೆ ಎಲ್ಲ ಇದೆಲ್ಲ ಟೇಸ್ಟ್ ಒಂಥರ ಇನ್ನೂ ಶುಗರಿ ಇದಾಗಿರುತ್ತೆ, ಅದು ಇನ್ನೂ ಟೇಸ್ಟ್ ಆಗಿರುತ್ತೆ. ಸೊ ಇಲ್ಲ ನನಗೆ ಕುಡಿಯೋಕ್ಕಾಗಲ್ಲ, ಬೆಳಗ್ಗೆ ಇಷ್ಟೊಂದು ನೀರೆಲ್ಲ ಆಗಲ್ಲ ಅನ್ನೋಂಥವ್ರು ಒಂದಿನ ಫುಲ್ ಡೇ ತಗೊಳ್ಳಿ. ನಾಳೆ ಬೆಳಗ್ಗೆಯಿಂದ ರಾತ್ರಿ ಒಳಗಡೆ ಯಾವಾಗಾದ್ರೂ ಸರಿ ಅದನ್ನ ಕುಡಿ. ಇಲ್ಲ ನಾನು ವಾಟರ್ ಬಾಟ್ಲಿಗೆ ಹಾಕೊಂಡು ಹೋಗಿ ಆಫೀಸಲ್ಲಿ ಕುಡಿತೀನಿ, ನೋ ಪ್ರಾಬ್ಲಮ್. ಆದ್ರೆ ಅದು ಆ ಬಾಟ್ಲ್ ಯಾರು ಟಚ್ ಮಾಡಬಾರ್ದು, ಬೇರೆಯವ್ರು ಯಾರು ಕುಡಿಬಾರ್ದು. ನೀವೇ ಆ ನೀರನ್ನ ಕುಡಿಬೇಕು. ನೀವೇ ಆ ಒಂದು ಅಫರ್ಮೇಷನ್ಸ್ನ ಹೇಳ್ಕೊಳ್ತಾ, ನಾನು ಹೇಳಿದ್ನ ಒಂದು ಎಕ್ಸಾಂಪಲ್ ಆ ಥರ ಹೇಳ್ಕೊಳ್ತಾ ನೀವೇ ಆ ನೀರನ್ನ ಕುಡಿಬೇಕು. ಈ ಆಕ್ಟಿವಿಟಿ ಇವತ್ತಿಗೆ ಮಾತ್ರ, ಅಂದ್ರೆ ಈ ನ್ಯೂಮೋನಿಗೆ Hello. ಮಾತ್ರ ಈ ಆಕ್ಟಿವಿಟಿ ಆಗಿರುತ್ತೆ. ಈ ನ್ಯೂಮೋನಿಗೆ ಮಾತ್ರ ಈ ಆಕ್ಟಿವಿಟಿ ಆಗಿರುತ್ತೆ. ಇದನ್ನ ಇವತ್ತು ಮಾಡಿ ನಾಳೆ ಬೆಳಗ್ಗೆ ನೀರನ್ನ ಕುಡಿತೀರ. ಈಗ ನೀವು ಫ್ಯಾಮಿಲಿಯವ್ರ ಬಗ್ಗೆ ಕೇಳಿದ್ರೆ, ಅಥವಾ ಫ್ಯಾಮಿಲಿ ಎಕ್ಸಾಂಪಲ್, ನನ್ನ ಜೊತೆಗೆ ನನ್ನ ಮಗಳು ಮಾಡಕ್ ಇಷ್ಟಪಡ್ತಿದ್ದಾಳೆ, ನನ್ನ ಮನೆಯವ್ರಿಗೆ ಇಷ್ಟ ಇದೆ ನನ್ನ ಜೊತೆಗೇನೆ ಈ ತರ ಮಾಡಕ್ಕೆ ಅಂದ್ರೆ, ಸೇಮ್ ಆಕ್ಟಿವಿಟಿ ಅವ್ರ ಕೈಯಲ್ಲಿ ಮಾಡಿಸಿ, ಅವ್ರಿಗೆ ಸಪ್ರೇಟ್ ಗ್ಲಾಸ್ ಕೊಡಿ, ಅವ್ರಿಗೂ ಹೇಳ್ಕೊಡಿ, ಸಪ್ರೇಟಾಗಿ ಅವ್ರ ಕೈಯಲ್ಲಿ ಮಾಡಿಸಿ ಆ ನೀರನ್ನ ಅವ್ರು ಕುಡಿಯಕ್ಕೆ ಹೇಳಿ. ಅವ್ರದ್ದು ನೀವೇ ಮಾಡಿ ಅವ್ರಿಗೆ ಕೊಡೋದಲ್ಲ ಕುಡಿಯಕ್ಕೆ, ಆಯ್ತಾ? ಇದನ್ನ ಮಾಡೋದ್ರಿಂದ ನಿಮ್ ಲೈಫಲ್ಲಿ ನೀವೇನ್ ಅನ್ಕೊಂಡಿದ್ರೋ ಆ ವಿಶ್ಗಳೆಲ್ಲ ಫುಲ್ಫಿಲ್ ಆಗುತ್ತೆ. ಇದನ್ನ ಇವತ್ತು ಮಾಡ್ಬೇಕು. ನೀವು ರಾತ್ರಿ 11 ಗಂಟೆ ಒಳಗಡೆ ಯಾವಾಗಾದ್ರೂ ನೀವು ಮಾಡ್ಬೋದು ಇದನ್ನ, ರಾತ್ರಿ 11 ಗಂಟೆ ಒಳಗಡೆ. ಈ ಒಂದು ಆಕ್ಟಿವಿಟಿನ ಇವಾಗ ಮಾಡಿದ್ದೀನಿ, ನಾನು ಮತ್ತೆ ಮಾಡಬಹುದಾ? ಎಸ್, ಮಾಡಬಹುದು. ಆಮೇಲೆ ನಾನು 21 ಡೇಸ್ ಆಕ್ಟಿವಿಟಿಯಲ್ಲೂ ಹೇಳ್ಕೊಟ್ಟಿದ್ದೀನಿ. ಬೇರೆ ಇಲ್ಲಿ ಯಾರು ಹೊಸಬ್ರಿಲ್ಲ, ಇಲ್ಲೆಲ್ಲ ಯಾವ್ದಾದ್ರು ಒಂದು ಕ್ಲಾಸ್ನ ಅಟೆಂಡ್ ಮಾಡಿರೋರೇ ಇರೋದು, ಯಾರು ಹೊಸಬ್ರಿಲ್ಲ ಇಲ್ಲಿ.
ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿರಬೇಕು. ಸಬ್ಕಾನ್ಷಿಯಸ್ಲಿ ನೀವು ಅದನ್ನು ಯೋಚನೆ ಮಾಡ್ತಿರ್ಬೇಕು, ಅದನ್ನು ವಿಜುವಲೈಸ್ ಮಾಡಬೇಕು. ನಿಮ್ಮನ್ನು ನೀವು ಒಂದು ಗೋಲಾಕಾರದಲ್ಲಿ ಅಥವಾ ತ್ರಿಕೋನಾಕಾರದಲ್ಲಿ ವಿಜುವಲೈಸ್ ಮಾಡ್ಕೋಬೇಕು. ಏಂಜಲ್ಸ್ ಕ್ಲಾಸ್ ಬಂದಿರೋರೆಲ್ಲ ನಿಮ್ಮ ಏಂಜಲ್ಸ್ ಹೆಲ್ಪ್ ತಗೊಳ್ಳಿ, ಇಲ್ಲ ಫ್ರೀ ವಿಲ್ ಬಿಡಿ. ನನ್ನ ಏಂಜಲ್ಸೇ ನನಗೆ ಯಾವುದಾದ್ರೂ ವಿಶ್ನ ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ಫ್ರೀ ವಿಲ್ ಕೊಡಿ. ಆ ಥರ ನೀವು ನಿಮ್ಮನ್ನು ಊರ್ಜಾನ ಕ್ರಿಯೇಟ್ ಮಾಡಿ, ಟೈಮ್ ಪೀಸ್ಫುಲ್ ಆದ ಟೈಮ್ನ ಕ್ರಿಯೇಟ್ ಮಾಡಿಕೊಂಡು ಆರಾಮಾಗಿ ಈ ಒಂದು ಆ್ಯಕ್ಟಿವಿಟಿನ ಮಾಡಿ. ನೆಕ್ಸ್ಟ್, ಇವತ್ತೇ ನೈಟು ನೀವು ಉಪ್ಪನ್ನ ನೀರಿಗೆ ಹಾಕಿ ಸ್ನಾನ ಮಾಡಬಹುದು. ಇಲ್ಲ ಇವತ್ತು ನಾನು ಸ್ನಾನ ಮಾಡಿಬಿಟ್ಟಿದ್ದೀನಿ ಅನ್ನುವಂಥವ್ರು, ನಾಳೆ ಈ ನೀರು ಕುಡಿಯೋದಕ್ಕಿಂತ ಮುಂಚೆ ನೀವು ಉಪ್ಪನ್ನ ಸ್ವಲ್ಪ ನೀರಿಗೆ ಹಾಕಿ ಸ್ನಾನ ಮಾಡ್ಕೋಬೇಕಾಗತ್ತೆ. ಉಪ್ಪು ಹಾಕಿ ಅಂದಾಗ ಇಷ್ಟಿಷ್ಟು ಹಾಕೋದಲ್ಲ, ಒಂದು ಚಿಟಿಕೆ ಅಂದರೆ ಒಂದು ಚಿಟಿಕೆ ಇಷ್ಟೇ. ಇದನ್ನ ನೀರಿಗೆ ಹಾಕಿ ತಲೆ ಸ್ನಾನ ಮಾಡಬೇಕಾ ಮೈ ಸ್ನಾನ ಮಾಡಬೇಕಾ ಅದು ನಿಮಗೆ ಬಿಟ್ಟಿದ್ದು, ಯಾವುದಾದ್ರೂ ಒಂದು ಸ್ನಾನ ಮಾಡ್ಕೊಳ್ಳಿ. ಇನ್ನು ಕೇಳ್ತಾರೆ, ಮೇಡಮ್ ಎಲ್ಲರಿಗಿಂತ ಮುಂಚೆ ಮಾಡ್ಕೋಬೇಕಾ ಎಲ್ಲರದಾದ್ಮೇಲೆ ಮಾಡ್ಕೋಬೇಕಾ? ಅದು ನಿಮ್ಮನೆ ಬಾತ್ರೂಮ್ಗೆ ನಿಮಗೆ ಬಿಟ್ಟಿದ್ದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸಿಂಪಲ್ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ಬೇಕಷ್ಟೇ. ಅದಾದ್ಮೇಲೆ ಆರಾಮಾಗಿ ಪೀಸ್ಫುಲ್ ಆಗಿ ಕುತ್ಕೊಂಡು ಟಿಫನ್ ಕಾಫಿ ಟೀ ಕುಡಿಯೋದಕ್ಕಿಂತ ಮುಂಚೆ ಈ ಆಕ್ಟಿವಿಟಿನ ಮಾಡಿ ಮುಗಿಸಿ. ಸೊ ಇದರಲ್ಲಿ 2026 ಗೋಲ್ನ ಆದಷ್ಟು ಕಾನ್ಸಂಟ್ರೇಷನ್ ಮಾಡಿ, ಚಿಕ್ಕ ಗೋಲ್ಸ್ನ ಕಾನ್ಸಂಟ್ರೇಷನ್ ಮಾಡಿ. ಸೊ 2026ಗೆ ಆ ವಿಶ್ ಬಹಳ 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 ಬೇಗ ಫುಲ್ಫಿಲ್ ಆಗುತ್ತೆ. ಇನ್ನು ಕ್ರಿಸ್ಟಲ್ ತರ ಕೇಳಿದ್ದೆ ನಾನು, ಯಾರ ಹತ್ರ ಕ್ರಿಸ್ಟಲ್ ಇದೆ, ಟಂಬಲ್ಸ್ ಇದೆ ತೋರಿಸಿ ನನಗೆ. ಈ ಥರ ಟಂಬಲ್ಸ್ ಯೂಸ್ ಮಾಡೋದೇ ಈ ಥರ ಆಕ್ಟಿವಿಟೀಸ್ಗೆ. ಸೊ ಆ ಗ್ಲಾಸಲ್ಲಿ ಈ ಟಂಬಲ್ನ ಹಾಕಿ ಇಡಬೇಕು ನೀವು ನೈಟ್. ಯಾರ ಹತ್ರ ಟಂಬಲ್ ಇದೆ, 7 ಚಕ್ರ ಟಂಬಲ್ ಇದೆ, 7 ಚಕ್ರದು ಹಾಕ್ಬೋದು, ಒಂದೇನೂ ಹಾಕ್ಬೋದು, 4 ಹಾಕ್ಬೋದು. ಇದು ಡಬಲ್ ದ ಎನರ್ಜಿ, ನೀವು ಹೇಳೋದಕ್ಕಿಂತ ಹೆಚ್ಚು ಎನರ್ಜಿ. ನಿಮಗೆ ಗೊತ್ತು ಕ್ರಿಸ್ಟಲ್ಸ್ ಬಗ್ಗೆ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪಂಚಭೂತಗಳಿಂದ ಆಗಿರೋದ್ರಿಂದ ಇದು ಸಖತ್ ಎನರ್ಜಿ ಕೊಡುತ್ತೆ ನಿಮ್ಮ ವಾಟರ್ಗೆ. ಅದಕ್ಕೆ ನಾನು ಕ್ರಿಸ್ಟಲ್ಸ್ ತಗೊಂಬನ್ನಿ ಅಂತ ಹೇಳಿದ್ದೆ. ದಿಸ್ ಫಾರ್ ವಾಟ್ ಅಂತ ಕೇಳಿದ್ರು. ನೀವು ಹತ್ರ ಟಂಬಲ್ ಇಲ್ಲ ಅಂದರೆ ಪರ್ಚೇಸ್ ಮಾಡಬಹುದು. ಎಲ್ಲ ಫುಲ್ ಮೂನ್ ನ್ಯೂ ಮೂನ್ ಆಕ್ಟಿವಿಟಿಗೆ, ಎಲ್ಲ ಮ್ಯಾನಿಫೆಸ್ಟೇಷನ್ಗೂ ಕ್ರಿಸ್ಟಲ್ ಬೇಕೇ ಬೇಕು. ನೀವು ಕ್ರಿಸ್ಟಲ್ ಇಲ್ಲದೆ ಮಾಡಿದ್ರೆ ನಿಮ್ಮಲ್ಲಿ ಅಷ್ಟು ಎನರ್ಜಿ ಇಲ್ಲ. ಯಾಕಂದರೆ ನೀವುಗಳು ಫೋನ್ ಯೂಸ್ ಮಾಡ್ತೀರಾ. ಇಲ್ಲ ನಾನು ಫೋನ್ ಯೂಸ್ ಮಾಡಲ್ಲ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ. ಅದನ್ನು ನೀವು ಟ್ರೈ ಮಾಡ್ಬೋದು. ಫೋನಲ್ಲಿ ನೆಟ್ವರ್ಕ್ ಇರುತ್ತೆ, ಆಮೇಲೆ ಮೊಬೈಲು, ಆಮೇಲೆ ಇಂಟರ್ನೆಟ್ ಇರುತ್ತೆ, ಆಮೇಲೆ ಏನದು ನೆಟ್ಫ್ಲಿಕ್ಸ್ ಅದೆಲ್ಲ ಓಡಿಸ್ತಿರಲ್ಲ ಅದಿರುತ್ತೆ, ಆಮೇಲೆ ಆ್ಯಪ್ಗಳು ಯೂಸ್ ಮಾಡ್ತಿರಲ್ಲ ಅದ್ರದ್ದಿರುತ್ತೆ ಎನರ್ಜಿ, ಅದಲ್ಲದೆ ಟಿ ವಿ, ಅದಲ್ಲದೆ ಮನೇಲಿ 4-5 ಜನದ ಮೊಬೈಲು. ಇದರಿಂದ ಡಿಸ್ಟ್ರಾಕ್ಷನ್ಸ್, ಅವರ ಡಿಸ್ಟ್ರಾಕ್ಟ್ ಆಗಿರುತ್ತೆ, ಯಾವುದೂ ವರ್ಕ್ ಆಗಲ್ಲ, ಯಾವುದು ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ನಿಮಗೆ. ಕ್ರಿಸ್ಟಲ್ಸ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಕ್ರಿಸ್ಟಲ್ಸ್ನ ಯೂಸ್ ಮಾಡಬೇಕು. ಕ್ರಿಸ್ಟಲ್ ಟಂಬಲ್ ಇರೋರು ಇದೇ ಗ್ಲಾಸಿಗೆ ಹಾಕಿಡ್ತೀರಾ, ಬೆಳಗ್ಗೆ ನೀರೆಲ್ಲ ಕುಡಿತೀರಾ, ಆ ಟಂಬಲ್ನ ಮತ್ತೆ ಎತ್ತಿಟ್ಕೋತೀರಾ ನೀವು. ಮತ್ತೆ ನೀವು ಅದನ್ನ ಏನಕ್ಕಾದ್ರೂ ನೆಕ್ಸ್ಟ್ ಯೂಸ್ ಮಾಡ್ಬೋದು, ಮತ್ತೆ ರೀಯೂಸ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇದು ಇವತ್ತಿನ ಆಕ್ಟಿವಿಟಿ ಆಗಿತ್ತು. ಹೋಪ್ ಎಲ್ಲರೂ ಇದನ್ನ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ಮೇಡಮ್ ಬ್ರಾಸ್ಲೆಟ್ ಹೇಳಿದ್ನ ನಾನು? ಇಲ್ಲ ಹೇಳಲಿಲ್ಲ. ಮತ್ತೆ ಮಾಡ್ಬೋದಾ ಬ್ರಾಸ್ಲೆಟ್ ಏನ್ ಮಾಡ್ತೀರಾ? ಅಲ್ಲ ನೀರ್ಗೆ ಹಾಕ್ಬೋದಾ ಅಂತ ಕೇಳ್ದೆ. ರಮ್ಯಾ ಮೇಡಮ್ ಆನ್ಸರ್ ಮಾಡಿ. ಮೇಡಮ್ ಅವತ್ತೇ ಹೇಳಿದ್ರಲ್ಲ ಮೇಡಮ್, ಯಾವ್ದನ್ನು ನೀರಿಗೆ ಹಾಕ್ಬಾರ್ದು ಅಂತ, ನೀರಲ್ಲಿ ತೊಳಿಬಾರ್ದು ಹಾಕ್ಬಾರ್ದು ಅಂತ ಹೇಳಿದ್ರಲ್ಲ ಮೇಡಮ್. ಓಕೆ ಆಯ್ತು. ಟಂಬಲ್ ಅಂತ ಅವಾಗಿಂದ ಅದಕ್ಕೆ ನಾನು ಹೇಳ್ತಾ ಇರೋದು. ಟಂಬಲ್ನ ಮಾತ್ರ ಹಾಕ್ಬೇಕು ನೀರಿಗೆ. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ನಿಮ್ ಬ್ರಾಸ್ಲೆಟ್ ಕ್ರಿಸ್ಟಲ್ಸ್ ಅದರಲ್ಲಿ ಯಾವ್ದು ಸೋಪು, ತೊಳಿಬಾರ್ದು. ಪೌಡ್ರು, ಟೇಸ್ಟ್ ಹೌದು ಎಲ್ಲ ಬರುತ್ತೆ ನೀರಿಗೆ. ಆಮೇಲೆ ಹೌದು ನಿಮ್ ಬ್ರಾಸ್ಲೆಟ್ ಹಾಕಿದ್ರೆ ಮೇಡಮ್ ಸ್ಟಾರ್ಟಿಂಗ್ ಸ್ವಲ್ಪ ಮಿಸ್ ಆಯ್ತು, ಏನಾದ್ರು ಸ್ವಲ್ಪ ಓಕೆ, ಬ್ರೀಫ್ ಆಗಿ ಹೇಳ್ಬೋದಾ ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಏನಾಯ್ತು ಅಂತ? ಮತ್ತೆ ಯಾರ್ಯಾರು ಬೆಳಗ್ಗೆ 5 o'clock ಕ್ಲಾಸಲ್ಲಿ ಇದ್ದೀರಾ ಮತ್ತೆ 5 o'clock ಸಿಗೋಣ. ಯಾರ್ಯಾರು 7 ಚಕ್ರ ಕ್ಲಾಸಲ್ಲಿ ಇದ್ದೀರಾ 7 ಚಕ್ರ ಕ್ಲಾಸಲ್ಲಿ ಸಿಗೋಣ. ಯಾರ್ಯಾರು ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಇದ್ದೀರಾ ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.